ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಎಂದು ಬಂದಿದೆ. ಹೌದು, 3 ತಿಂಗಳ ಪಿಂಚಣಿಯನ್ನ ಇನ್ನೂ ಯಾಕೆ ಜಮಾ ಆಗಿಲ್ಲ, ಯಾರಿಗೆಲ್ಲ ಜಮಾ ಆಗಲಿದೆ, ಜಮಾ ಆಗ್ಬೇಕಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು, ಯಾಕೆ ತಡವಾಗ್ತಾ ಇದೆ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಿಮ್ಮ ಜಿಲ್ಲೆಗೆ ಪಿಂಚಣಿಯನ್ನ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರದ ಪಿಂಚಣಿದಾರರಿಗೆ ಸಿಹಿ ಸುದ್ದಿ. ಬಾಕಿ ಉಳಿದಿರುವ ಪಿಂಚಣಿ ಬಿಡುಗಡೆಗೆ ಸಿದ್ಧತೆ ಮತ್ತು ಜುಲೈ ತಿಂಗಳ ಅಪ್ಡೇಟ್ಗಳು ಈ ರೀತಿ ಇವೆ. ರಾಜ್ಯದಲ್ಲಿ ವಿವಿಧ ಪಿಂಚಣಿ ಯೋಜನೆಗಳ ಅಡಿ ಆರ್ಥಿಕ ನೆರವು ಪಡೆಯುತ್ತಿರುವ ಲಕ್ಷಾಂತರ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಮತ್ತು ಆಶಾದಾಯಕ ಸುದ್ದಿ ಹೊರಬಿದ್ದಿದೆ. ಕಳೆದ ಕೆಲವು ತಿಂಗಳುಗಳಿಂದ, ವಿಶೇಷವಾಗಿ 3 ತಿಂಗಳುಗಳಿಂದ ತಡೆಹಿಡಿಯಲಾಗಿದ್ದ ಅಥವಾ ಪೆಂಡಿಂಗ್ ಇದ್ದ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದ್ದು, ಇದು ಪಿಂಚಣಿದಾರರಿಗೆ ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಈ ವಿಡಿಯೋದ ಮೂಲಕ ಯಾರಿಗೆಲ್ಲ ಬಾಕಿ ಪಿಂಚಣಿ ಹಣ ಜಮಾ ಆಗಲಿದೆ, ಜುಲೈ ತಿಂಗಳ ಪಿಂಚಣಿ ಯಾವಾಗ ಬರಲಿದೆ ಮತ್ತು ಪಿಂಚಣಿ ಮುಂದುವರಿಯಲು ಫಲಾನುಭವಿಗಳು ಪಾಲಿಸಬೇಕಾದ ನಿಯಮಗಳೇನು ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಒದಗಿಸಲಾಗಿದೆ. ರಾಜ್ಯ ಸರ್ಕಾರವು ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಅಂಗವಿಕಲರ ಪಿಂಚಣಿ ಅಥವಾ ವಿಧವಾ ಸೇರಿದಂತೆ ಅನೇಕ ಯೋಜನೆಗಳ ಮೂಲಕ ತಿಂಗಳ ಪಿಂಚಣಿಯನ್ನು ಒದಗಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮಾರ್ಚ್ ನಂತರ ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಅನೇಕ ಫಲಾನುಭವಿಗಳಿಗೆ ಪಿಂಚಣಿಯನ್ನು ಜಮಾ ಆಗಿರಲಿಲ್ಲ. ಈ ಬಗ್ಗೆ ಸಾಕಷ್ಟು ದೂರುಗಳು ಹಾಗೂ ಗೊಂದಲಗಳು ವ್ಯಕ್ತವಾಗಿದ್ದವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ರಾಜ್ಯಾದ್ಯಂತ ನಡೆಯುತ್ತಿರುವ ಪಿಂಚಣಿ ಪರಿಷ್ಕರಣೆ ಮತ್ತು ದಾಖಲೆಗಳ ಪರಿಶೀಲನಾ ಕಾರ್ಯ. ಹೌದು, ಪಿಂಚಣಿಯನ್ನು ತಡೆಯಲು ಕಾರಣಗಳೇನು? ಹೌದು, ಸರ್ಕಾರವು ಅನರ್ಹರಿಗೆ ಪಿಂಚಣಿ ಹೋಗುವುದನ್ನು ತಡೆಹಿಡಿಯಲು ಮತ್ತು ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸುವ ಉದ್ದೇಶದಿಂದ ಕಟ್ಟುನಿಟ್ಟಿನ ಪರಿಶೀಲನೆ ಆರಂಭಿಸಿತು. ಪಿಂಚಣಿ ಸ್ಥಗಿತಗೊಳ್ಳಲು ಮುಖ್ಯವಾಗಿ ಈ ಕೆಳಗಿನ ಕಾರಣಗಳು ಹೇಳಲಾಗಿದೆ. ಯಾವೆಲ್ಲ ಕಾರಣಗಳು ಇರಬಹುದು, ಯಾಕೆ ತಡವಾಗ್ತಾ ಇದೆ, ಬನ್ನಿ ತಿಳಿಸಿಕೊಡ್ತಾ ಹೋಗ್ತೇನೆ. BPL ಮತ್ತು APL ಕಾರ್ಡ್ ಸಮಸ್ಯೆ. ಹೌದು ಸ್ನೇಹಿತರೆ, ಕೆಲವು ಫಲಾನುಭವಿಗಳು APL ಕಾರ್ಡ್ ಹೊಂದಿದ್ದರೂ ಪಿಂಚಣಿ ಪಡೆಯುತ್ತಿದ್ದು ಗಮನಕ್ಕೆ ಬಂದಿದೆ. ಅಂತವರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ. ಇನ್ನು ವಿಳಾಸದಲ್ಲಿ ವ್ಯತ್ಯಾಸ. ಹೌದು, ಅರ್ಜಿ ಸಲ್ಲಿಸುವಾಗ ನೀಡಿದ್ದ ವಿಳಾಸದಲ್ಲಿ ಫಲಾನುಭವಿಗಳು ವಾಸವಿಲ್ಲದಿರುವುದು ಪರಿಶೀಲನೆ ವೇಳೆ ಕಂಡು ಬಂದಾಗ ಅಂತವರ ಪಿಂಚಣಿಯನ್ನು ತಡೆಹಿಡಿಯಲಾಗಿದೆ. ಇನ್ನು ಮೂರನೇದಾಗಿ ವಯಸ್ಸಿನ ವ್ಯತ್ಯಾಸ. ಕುಟುಂಬ ತಂತ್ರಾಂಶ ಆ್ಯಪ್ ಅಥವಾ ಆಧಾರ್ ಕಾರ್ಡ್ನಲ್ಲಿ ನಮೂದಾಗಿರುವ ವಯಸ್ಸಿನಲ್ಲಿ ವ್ಯತ್ಯಾಸವಿದ್ದರೆ ಅಂಥ ಪ್ರಕರಣಗಳನ್ನ ತಡೆ ಹಿಡಿಯಲಾಗಿದೆ. ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಗಳಿಗೆ ನಿಗದಿತ ವಯೋಮಿತಿ ಕಡ್ಡಾಯವಾಗಿದೆ. ಇನ್ನು 4ನೇದಾಗಿ ಆದಾಯ ಪ್ರಮಾಣ ಪತ್ರ ಕೊರತೆ. ಅನೇಕ ಫಲಾನುಭವಿಗಳು ಅಗತ್ಯವಿರುವ ಆದಾಯ ಪ್ರಮಾಣ ಪತ್ರ ಸಕಾಲದಲ್ಲಿ ಒದಗಿಸದೇ ಇರುವುದು ಸಹ ಪಿಂಚಣಿ ರದ್ದತಿಗೆ ಒಂದು ಪ್ರಮುಖ ಕಾರಣವಾಗಿದೆ. ಇನ್ನು ಪೆಂಡಿಂಗ್ ಪಿಂಚಣಿ ಬಿಡುಗಡೆ. ಹೌದು, ಯಾರೆಲ್ಲ ಅರ್ಹರು ಬನ್ನಿ ನೋಡ್ತಾ ಹೋಗೋಣ. ಸದ್ಯ ಪಿಂಚಣಿ ಇಲಾಖೆಯ ಪರಿಶೀಲನಾ ಕಾರ್ಯವನ್ನು ಚುರುಕುಗೊಳಿಸಿದೆ. ಯಾರು ತಮ್ಮ ದಾಖಲೆಗಳಲ್ಲಿನ ದೋಷಗಳನ್ನ ಸರಿಪಡಿಸಿಕೊಂಡು ಅಗತ್ಯವಿರುವ ಸರಿಯಾದ ದಾಖಲಾತಿಗಳನ್ನು ಅಂದರೆ ಆದಾಯ, ಜಾತಿ ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಇಲಾಖೆಗೆ ಒದಗಿಸಿದ್ದಾರೋ ಅವರ ದಾಖಲಾತಿಗಳನ್ನು ಪರಿಶೀಲನೆ ಬಾಕಿ ಉಳಿದಿರುವ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಈಗಾಗಲೇ ದಾಖಲೆ ಸರಿಪಡಿಸಿದ ಅನೇಕರಿಗೆ 2 ಅಥವಾ 3 ತಿಂಗಳ ಪೆಂಡಿಂಗ್ ಹಣ ಒಟ್ಟಿಗೆ ಜಮಾ ಆಗಲು ಶುರುವಾಗಿದೆ. ಆದ್ದರಿಂದ ನಿಮ್ಮ ಪಿಂಚಣಿ ಕೂಡ ಕಳೆದ ಕೆಲವು ತಿಂಗಳುಗಳಿಂದ ಬಂದಿಲ್ಲವೆಂತಂದರೆ ಕೂಡಲೇ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಪಿಂಚಣಿ ಇಲಾಖೆಯನ್ನು ಸಂಪರ್ಕಿಸಿ ಯಾವ ಕಾರಣಕ್ಕಾಗಿ ನಿಮ್ಮ ಹಣ ತಡೆ ಹಿಡಿಯಲಾಗಿದೆ ಎಂಬುದನ್ನು ವಿಚಾರಿಸಿ ಅವರು ಕೇಳುವ ಪೂರಕ ದಾಖಲೆಗಳನ್ನು ಸಲ್ಲಿಸಿದರೆ ಶೀಘ್ರದಲ್ಲೇ ನಿಮ್ಮ ಬಾಕಿ ಹಣವು ಕೂಡ ನಿಮ್ಮ ಖಾತೆಗೆ ಜಮಾ ಆಗಲಿದೆ. BPL ಕಾರ್ಡ್ದಾರರು ಏನು ಮಾಡಬೇಕು? ಹೌದು ಸ್ನೇಹಿತರೆ, APL ರೇಷನ್ ಕಾರ್ಡ್ ಹೊಂದಿರುವ ಪಿಂಚಣಿದಾರರಿಗೆ ಈ ಹಿಂದೆ ಪಿಂಚಣಿ ಬರುತ್ತಿದ್ದು ಈಗ ಸ್ಥಗಿತಗೊಂಡಿದ್ದರೆ ಅವರು ಕಡ್ಡಾಯವಾಗಿ ಹೊಸ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ನಿಯಮಾನುಸಾರ ನಿಗದಿತ ಆದಾಯ ಮಿತಿಗಳೊಳಗಿದ್ದರೆ ಮಾತ್ರ APL ಕಾರ್ಡ್ದಾರರಿಗೆ ಪಿಂಚಣಿ ಮುಂದುವರಿಯುವ ಸಾಧ್ಯತೆ ಇದೆ. ಜುಲೈ ತಿಂಗಳ ಪಿಂಚಣಿ ಅಪ್ಡೇಟ್ ಈ ರೀತಿ ಇದೆ. ಜುಲೈ ತಿಂಗಳ ಪಿಂಚಣಿಗಾಗಿ ಕಾಯುತ್ತಿರುವವರಿಗೆ ಸಮಾಧಾನಕರ ಸಂಗತಿ ಇದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಮೊದಲ ವಾರದಲ್ಲೇ ಅಂದರೆ 5ರಿಂದ 10ನೇ ತಾರೀಕಿನ ಒಳಗಾಗಿ ಪಿಂಚಣಿನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತದೆ. ಅದೇ ರೀತಿ ಈ ಬಾರಿ ಜುಲೈ ತಿಂಗಳ ಮೊದಲ ವಾರದಲ್ಲೇ ಜೂನ್ ತಿಂಗಳ ಪಿಂಚಣಿಯನ್ನು ಜಮಾ ಆಗುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಯಾರೆಲ್ಲ ತಮ್ಮ ಪೆಂಡಿಂಗ್ ಪಿಂಚಣಿಗಾಗಿ ಹೊಸದಾಗಿ ದಾಖಲೆಗಳನ್ನು ಸಲ್ಲಿಸಿ ಕ್ಲಿಯರ್ ಮಾಡಿಕೊಂಡಿದ್ದಾರೋ ಅವರಿಗೆ ಜುಲೈ ತಿಂಗಳ ನಿಯಮಿತ ಪಿಂಚಣಿ ಜೊತೆಯಲ್ಲೇ ಹಿಂದಿನ ತಿಂಗಳ ಬಾಕಿ ಹಣವು ಕೂಡ ಒಟ್ಟಿಗೆ ಕ್ರೆಡಿಟ್ ಆಗುವ ಸಾಧ್ಯತೆ ಇದೆ. ಜುಲೈ ತಿಂಗಳ ಪಿಂಚಣಿ ಪಡೆಯುತ್ತಿರುವವರು ಹಾಗೂ ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಪಿಂಚಣಿ ಪಡೆಯಲು ಇಚ್ಛಿಸುವವರು
ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಪಿಂಚಣಿ ಇಲಾಖೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ದಾಖಲಾತಿಗಳನ್ನು ಕೇಳುವ ಸಾಧ್ಯತೆ ಇರುವುದರಿಂದ ಪ್ರತಿಯೊಬ್ಬರು ತಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ನವೀಕರಿಸಿ ಸಿದ್ಧವಾಗಿಟ್ಟುಕೊಳ್ಳುವುದು ಒಳಿತು. ಇನ್ನು ಜೀವಾವಧಿ ಪ್ರಮಾಣ ಪತ್ರ. ಸರ್ಕಾರವು ಪಿಂಚಣಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮುಂದಾಗಿದೆ. ಫಲಾನುಭವಿಗಳು ಮೃತಪಟ್ಟ ಮೇಲೂ ಕೂಡ ಅವರ ಹೆಸರಿನಲ್ಲಿ ಪಿಂಚಣಿ ಪಡೆಯುವುದನ್ನು ತಡೆಯಲು ಪ್ರತಿ ವರ್ಷ ಕಡ್ಡಾಯವಾಗಿ ಜೀವಿತಾವಧಿ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವ ನಿಯಮವನ್ನು ಜಾರಿಗೆ ತರುವ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯುತ್ತಿವೆ. ಆದರೂ ಈ ಬಗ್ಗೆ ಇನ್ನೂ ಕೂಡ ಅಧಿಕೃತ ಆದೇಶ ಹೊರಬಿದ್ದಿಲ್ಲ. ಇನ್ನು ಮನೆ ಪರಿಶೀಲನೆ ಸಾಧ್ಯತೆ. ಹೌದು, ಏನಪ್ಪಾ ಅಂದರೆ ನಿಮ್ಮ ಮನೆಗೆ ಬಂದು ಅವರು ಪರಿಶೀಲನೆ ಮಾಡ್ತಾರೆ. ಹೌದು, ಆವಾಗ ಏನಾದರೂ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡ್ರೆ ನಿಮ್ಮ ಪಿಂಚಣಿ ರದ್ದಾಗುವ ಸಾಧ್ಯತೆ ಇರುತ್ತೆ. ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆಗಾಗಿ ಮನೆಗೆ ಭೇಟಿ ನೀಡಿ ಪರಿಶೀಲಿಸುವ ಕಾರ್ಯ ನಡೆಯುತ್ತಿರುವುದು ತಿಳಿದೇ ಇದೆ. ಇದೇ ಮಾದರಿಯಲ್ಲಿ ಪಿಂಚಣಿ ಯೋಜನೆಗಳ ಫಲಾನುಭವಿಗಳ ನೈಜತೆಯನ್ನು ಪರಿಶೀಲಿಸಲು ವಿಶೇಷ ಆ್ಯಪ್ ಅನ್ನು ಬಳಸಿ ಭೌತಿಕ ಪರಿಶೀಲನೆ ನಡೆಸುವ ಚಿಂತನೆ ಕೂಡ ಸರ್ಕಾರ ಮಟ್ಟದಲ್ಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸರ್ಕಾರವು ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ತಲುಪಿಸಲು ಬದ್ಧವಾಗಿದೆ. ಆದರೆ ಅನರ್ಹರು ಈ ಸೌಲಭ್ಯ ಪಡೆಯುವುದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುತ್ತಿದೆ. ಆದ್ದರಿಂದ ರಾಜ್ಯದ ಪ್ರತಿಯೊಬ್ಬ ಪಿಂಚಣಿದಾರರು ತಮ್ಮ ದಾಖಲಾತಿಗಳಾದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಗಳಲ್ಲಿನ ಮಾಹಿತಿಯ ಒಂದೇ ರೀತಿ ಇರುವಂತೆ ನೋಡಿಕೊಳ್ಳಬೇಕು. ಕುಟುಂಬ ತಂತ್ರಾಂಶದಲ್ಲಿರುವ ಮಾಹಿತಿ ಕೂಡ ನಿಖರವಾಗಿರಬೇಕು. ಯಾರ ಪಿಂಚಣಿ ನಿಂತು ಹೋಗಿದೆ ಅವರು ವಿಳಂಬ ಮಾಡದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ದಾಖಲಾತಿಗಳನ್ನು ಸರಿಪಡಿಸಿಕೊಂಡು ಸರ್ಕಾರದ ಈ ಆರ್ಥಿಕ ನೆರವನ್ನು ಮರಳಿ ಪಡೆಯಬಹುದು ಮತ್ತು ಜುಲೈ ತಿಂಗಳ ಮೊದಲ ವಾರದಲ್ಲೇ ಎಲ್ಲರ ಖಾತೆಗೆ ಪಿಂಚಣಿನ ಸುಸೂತ್ರವಾಗಿ ಜಮಾ ಆಗಲಿ ಎಂದು ಎಲ್ಲ ಆಶಿಸೋಣ. ಇನ್ನು ಯಾವ ಯೋಜನೆಯಿಂದ ಎಷ್ಟು ಪಿಂಚಣಿಯನ್ನ ಪಡೆಯಲಾಗುತ್ತೆ, ಅರ್ಹತೆಗಳು ಏನು ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ಸಂಧ್ಯಾ ಸುರಕ್ಷಾ ಯೋಜನೆ. ವಯಸ್ಸಾದ ಕಾಲದಲ್ಲಿ ಆರ್ಥಿಕ ಭದ್ರತೆ ಒದಗಿಸುವುದು ಇದರ ಉದ್ದೇಶವಾಗಿದೆ. ಇನ್ನು ಇದಕ್ಕೆ ಅರ್ಹತೆ ಏನಪ್ಪಾ ಅಂತಂದ್ರೆ 65 ವರ್ಷ ಅಥವಾ ಅದಕ್ಕೂ ಮೇಲ್ಪಟ್ಟ ವಯಸ್ಸಾಗಿರಬೇಕು. ಇನ್ನು ಇದರ ಆದಾಯ ಮಿತಿ ಹೇಗಿರಲಿದೆ? ಹೌದು, ಫಲಾನುಭವಿ ಮತ್ತು ಅವರ ಪತ್ನಿ ಅಥವಾ ಪತಿಯ ಒಟ್ಟು ವಾರ್ಷಿಕ ಆದಾಯ 20,000 ಮೀರಿರಬಾರದು. ಇನ್ನು ಪ್ರತಿ ತಿಂಗಳು ಅವರಿಗೆ 1200 ರೂಪಾಯಿ ಪಿಂಚಣಿ ಜಮಾ ಆಗುತ್ತೆ. ಇನ್ನು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ. ಇದರ ಉದ್ದೇಶ BPL ಕುಟುಂಬದ ಯೋಧರಿಗೆ ಮಾತ್ರ ಇದು ಸಿಗಲಿದೆ. ಇದಕ್ಕೆ ಅರ್ಹತೆ 60 ವರ್ಷ ಮೇಲ್ಪಟ್ಟವರಾಗಿರಬೇಕು. ಇದಕ್ಕೆ ನೆರವು ಏನಪ್ಪಾ ಅಂತಂದ್ರೆ 60 ರಿಂದ 64 ವರ್ಷದೊಳಗಿನವರಿಗೆ 600 ಹಾಗೂ 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಸಿಗುತ್ತೆ. ಇನ್ನು ಮೂರನೇದಾಗಿ ವಿಧವಾ ವೇತನ. ಇದರ ಉದ್ದೇಶ ಪತಿಯನ್ನ ಕಳೆದುಕೊಂಡ ಮಹಿಳೆಯರಿಗೆ ಇದು ಆರ್ಥಿಕ ಬೆಂಬಲ. ಇದಕ್ಕೆ ಅರ್ಹತೆ ಏನಪ್ಪಾ ಅಂತಂದ್ರೆ 18 ವರ್ಷ ಮೇಲ್ಪಟ್ಟ ವಿಧವೆಯರಿಗೆ ಇದು ಸಿಗಲಿದೆ. ಆದಾಯ ಮಿತಿ ಏನಪ್ಪಾ ಅಂತಂದ್ರೆ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿ 12,000 ಮತ್ತು ನಗರ ಪ್ರದೇಶದಲ್ಲಿ 17,000 ಮೀರಿರಬಾರದು. ಇದಕ್ಕೆ ಪ್ರತಿ ತಿಂಗಳು 800 ಅಂತೆ ಆರ್ಥಿಕ ಸಹಾಯ ಸಿಗಲಿದೆ. ಇನ್ನು ನಾಲ್ಕನೇದಾಗಿ ಅಂಗವಿಕಲರ ಮಾಸಾಸನ. 40% ಹೆಚ್ಚು ಅಂಗವೈಕಲ್ಯ ಹೊಂದಿರುವವರು ಮತ್ತು 16 ವರ್ಷ ಮೇಲ್ಪಟ್ಟವರು ಇದಕ್ಕೆ ಅರ್ಹರಾಗಿರುತ್ತಾರೆ. ಇದಕ್ಕೆ ನೆರವು ಏನಪ್ಪಾ ಅಂತಂದ್ರೆ 40% ರಿಂದ 75% ಅಂಗವೈಕಲ್ಯ ಇದ್ರೆ 600 ಹಾಗೂ 75% ಹೆಚ್ಚು ಇದ್ರೆ 1400 ಮಾಸಾಸನವನ್ನು ನೀಡಲಾಗ್ತಾ ಇದೆ.